ಸತ್ಯಜಿತ್ ರೇ ಅಂತವರು, ಮಣಿರತ್ನಂ ಅಂತವರು, ಅಥವಾ ನಾನು ರೀಸೆಂಟ್ಲಿ ನೋಡ್ತಿದ್ದೆ ದಿವಾಕರ್ ಬ್ಯಾನರ್ಜಿ ಅಂತ, ತುಂಬ ಅಪ್ರಿಷಿಯೇಟೆಡ್ ಡೈರೆಕ್ಟರ್ ಹಿಂದಿಯಲ್ಲಿ. ಸತ್ಯಜಿತ್ ರೇನೇ ಹೇಳಿರೋದು, ನಾನು ಫಿಲ್ಮ್ ಸ್ಕೂಲಿಗೆ ಹೋಗಿದ್ರೆ ನಾನು ತುಂಬ ಬೆಟರ್ ಡೈರೆಕ್ಟರ್ ಆಗಿರ್ತಿದ್ದೆ ಅಂತ. ಅಂದರೆ ಈಗ ಸತ್ಯಜಿತ್ ರೇ ಕಡಿಮೆ ಗ್ರೇಡಿನ ಡೈರೆಕ್ಟ್ರು ಅಂತಲ್ಲ, ಅದೊಂದು ಮನಸ್ಸಲ್ಲಿ ಇರುತ್ತೆ, ಗೊತ್ತಿರುತ್ತೆ ನಮಗೆ. ಅಂದರೆ ನಾವು ಇದನ್ನು ಕಲ್ತ್ಬಿಟ್ಟಿದ್ರೆ ನಾವು ಆ ಸಿನಿಮಾಗಳಲ್ಲಿ ಎಕ್ಸ್ಟ್ರಾ ಕಾಂಟ್ರಿಬ್ಯೂಟ್ ಮಾಡ್ಬೋದಾಗಿತ್ತು, ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾಗಿತ್ತು. ವಿಷಯವನ್ನು ತಿಳ್ಕೊಂಡು ನಾವು ಸಿನಿಮಾ ಇಂಡಸ್ಟ್ರಿಗೆ ಹೋಗೋದು ಬೇರೆ, ಅಥವಾ ಇಂಡಸ್ಟ್ರಿಯಲ್ಲಿ ಇದ್ದುಕೊಂಡು ಕಲಿಯೋದು ಬೇರೆ. ಓವರ್ ಆಲ್ ಅನ್ನೋದೊಂದೇನಿರುತ್ತಲ್ವ ಇಲ್ಲಿ, ಅಂದರೆ ಫ್ರಮ್ ದ ಸ್ಕ್ರ್ಯಾಚ್, ಇಲ್ಲಿಂದ ಒಬ್ಬ ಸ್ಟೂಡೆಂಟ್ ಒಳಗಡೆ ಬಂದಾಗ ಅವನಿಗೆ ಸಿನಿಮಾ ಅಂದರೆ ಏನಂತ ಗೊತ್ತಿರೋದಿಲ್ಲ, ಅಂದರೆ ಡೆಫಿನೇಷನ್ ಗೊತ್ತಿರೋದಿಲ್ಲ. ಅಂದರೆ ಹೊರಗಡೆ ಹೋಗುವಾಗ 3 ತಿಂಗಳು 6 ತಿಂಗಳು, ಅದೇನು 3 ತಿಂಗಳದ್ದು ಒಂದು ಕ್ರ್ಯಾಶ್ ಕೋರ್ಸ್ ಅಂತಂದರೆ, ಹೊರಗಡೆ ಹೋಗುವಾಗ ಅವನು ಒಂದು ಇಂಡಿಪೆಂಡೆಂಟ್ ಸಿನಿಮಾನ ಡೈರೆಕ್ಟ್ ಮಾಡೋಕ್ಕೆ ಬರೋ ಎಲ್ಲ ಡಿಪಾರ್ಟ್ಮೆಂಟ್ಗಳಿನ ಎಲ್ಲ ಕೆಲಸಗಳನ್ನು ಕಲ್ತಿರ್ತಾನೆ.